ವಚನಜಿ ಜನನಾಯಕನ್ ಜನರ ನಾಯಕ ಈಗ ರಿಯಲ್ ಲೈಫ್ನಲ್ಲೇ ವಿಜಯ್ ಅವರು ಆಗಿರುವಂಥದ್ದು. ಮೊದಲನೇದಾಗಿ ನಿಮಗೆ ಆಫರ್ ಹೇಗೆ ಬಂತು? ಇದು ಯಾವ ಸಿನಿಮಾ ಶೂಟಿಂಗಲ್ಲಿದ್ರಾ, ಮನೇಲಿದ್ರಾ? ಈ ಕಾಲ್ ಬಂದಾಗ ಯಾರಿಂದ ಕಾಲ್ ಬಂತು ನಿಮಗೆ? ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಒಂದು ಒಳ್ಳೆ ಪ್ರಾಜೆಕ್ಟಿಗೆ ವೆಯ್ಟ್ ಮಾಡ್ತಾಯಿದ್ದೆ ಆ ಟೈಮಲ್ಲಿ. ಅಪೆಂಡಿಕ್ಸ್ ಆಪ್ರೇಷನ್ ಆಗಿಬಿಟ್ಟಿತ್ತು ನನಗೆ. ಒಂದು 6 to 8 months ರೆಸ್ಟಲ್ಲಿದ್ದೆ, ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಆ ಟೈಮಲ್ಲಿ. ಮಿಡ್ಡಲ್ಲಿ ಆಫರ್ ಬಂದಿದ್ದು ಆ್ಯಕ್ಚುಲಿ ಜನನಾಯಕ ನೋಡಿ. ಸಲಾರಲ್ಲಿ ತುಂಬ ಇಂಪ್ರೆಸ್ ಆಗಿ ವಿನೋದ್ ಸರ್ ಆಫರ್ ಮಾಡಿದ್ದೆ ಆ್ಯಕ್ಚುಲಿ. ಆಮೇಲೆ ಪ್ರೊಡಕ್ಷನಿಂದ ಕಾಲ್ ಬಂತು, ಕತೆ ಹೇಳಿದರು, ಓಕೆ ಆಯಿತು. ನನಗೆ ಕೂಡ ಮಾಡೋದು ಈ ಪ್ರಾಜೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಬಟ್ ಅಂದರೆ ತುಂಬ ಮೇಕವರ್ ಇತ್ತು ಆ್ಯಕ್ಚುಲಿ, ಮಾಡ್ಕೋಬೇಕಾಗಿತ್ತು. ಅಂದರೆ ನನಗೆ ಆಪ್ರೇಟ್ ಆದಮೇಲೆ ಐ ಆಮ್ ಲೂಸಿಂಗ್ ಅ ವೆಯ್ಟ್ ಆ್ಯಕ್ಚುಲಿ. ಸೊ ವಾಪಸ್ ಅದನ್ನು ಗೈನ್ ಮಾಡಬೇಕಿತ್ತು. ಇಟ್ಸ್ ಅ ಬಿಗ್ ಟಾಸ್ಕ್. ನಾನು ಆವಾಗ ಅವ್ರಿಗೆ ಟೈಮ್ ಕೇಳಿದೆ, ನಾನು ಒಂದು 20 days ಆದರೂ ನನಗೆ ಬೇಕು ಅಂತ. ಸೊ ಆಮೇಲೆ ವರ್ಕೌಟ್ ಮಾಡಿಕೊಂಡು ಆಮೇಲೆ ಏನೇನು ಬೇಕಲ್ವ ಅದನ್ನೆಲ್ಲ ರೀಕವರ್ ಮಾಡಿಕೊಂಡು ಶೂಟಿಂಗ್ ಹೋಗಿದ್ದು. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಈಗ 20 ದಿನ ನೀವೇನು ಕಾಲಾವಧಿ ಕೇಳಿದ್ರಿ, ಅದಾದಮೇಲೆ ಸೆಟ್ಟಿಗೆ ಹೋದ್ರಿ, ಎಷ್ಟು ದಿನ ಶೂಟ್ ಮಾಡಿದ್ರಿ? ಅರೌಂಡ್ 23 days ಶೂಟ್ ಮಾಡಿದ್ವಿ ವಿಜಯ್ ಸರ್ ಜೊತೆ. ಅದೇ ಹೇಳದ್ನಲ್ಲ, ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂದರೆ ನಾನು ಮೀಟ್ ಮಾಡಿರುವಂಥ ಒಂದು ಬೆಸ್ಟ್ ವ್ಯಕ್ತಿಗಳಲ್ಲಿ ವಿಜಯ್ ಸರ್ ಕೂಡ ಒಬ್ಬರು. ಯಾಕಂದರೆ ಒಬ್ಬ ಇಷ್ಟು ದೊಡ್ಡ ಸ್ಟಾರ್ ಹಿಂಗಿರೋಕ್ಕೆ ಸಾಧ್ಯನಾ ಅಂತ, ಅಷ್ಟು ಕಾಮಾಗಿದ್ದು. ಇಸ್ ಅ ಲೆಜೆಂಡು. ಬಟ್ ಯಾರ ಹತ್ರನೂ ಅದನ್ನು ಅವರು ತೋರಿಸ್ತಾನೆ ಇರಲಿಲ್ಲ. ಸೊ ಐ ಇನ್ಸ್ಪೈರ್ಡ್ ಅ ಲಾಟ್ ಫ್ರಮ್ ಹಿಮ್. ಅಂದರೆ ಐ ಲರ್ನ್ಡ್ ಅ ಲಾಟ್ ಫ್ರಮ್ ಹಿಮ್. ಅಂದರೆ ಇದನ್ನೆಲ್ಲ ನಾವು ಖಂಡಿತವಾಗ್ಲೂ ಹೇಳ್ಕೊಳ್ಳೇಬೇಕಾಗತ್ತೆ. ನೋಡಿ, ಸಿನಿಮಾಯಿಂದ ಏನೂ ಆಗಲ್ಲ ಅಥವಾ ಸಿನಿಮಾಯಿಂದ ಏನಾಗತ್ತೆ ಅನ್ನೋದಕ್ಕೆ ಇದೊಂದು ಬಿಗ್ ಎಕ್ಸಾಂಪಲ್ ಅಲ್ವಾ. ಅಂದರೆ ಅವ್ರು ಏನು ಸಿನಿಮಾ ಬೇಸಿಂದ ಇವತ್ತು ವಿಜಯ್ ಸರ್ CM ಆಗಿದ್ದಾರೆ ನೋಡಿ. ಸೊ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಅಲ್ವಾ. ಅಂದರೆ ನಾನೇ ಕೇಳ್ಪಟ್ಟಿದ್ದೀನಿ, ಸಿನಿಮಾಯಿಂದ ಏನಾಗಲ್ಲ, ಇಟ್ಸ್ ಓಕೆ. ಅಂದರೆ ಜನರು ನೋಡ್ತಾರೆ, ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನೋಡ್ತಾರೆ, ಅಲ್ಲಿ ಬಿಡ್ತಾರೆ ಅಂತ. ನೋಡಿ, ಹುಡುಗರಾಗಲಿ, ಅಂಕಲ್ ಆಗಲಿ, ಆಂಟೀಸ್ ಆಗಲಿ, ಎಲ್ಲರೂ ಅವ್ರನ್ನ ಸ್ಪೀಚ್ನ ಅಥವಾ ಅವ್ರ ಅಜೆಂಡಕ್ಕೆ ಮೋಟಿವೇಟ್ ಆಗಿ ವೋಟ್ ಮಾಡಿ CM ಲೆವೆಲಿಗೆ ತಂದು ನಿಲ್ಲಿಸಿದ್ದಾರೆ. ಇದಕ್ಕಿಂತ ಏನು ಬೇಕು ಮೇಡಮ್ ಹೇಳಿ? ಸಿನಿಮಾಯಿಂದ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದೊಂದು ಬಿಗ್ ಎಕ್ಸಾಂಪಲ್. ಐ ಆಮ್ ವೆರಿ ಪ್ರೌಡ್ ಆ್ಯಕ್ಚುಲಿ. ಯಾಕಂದರೆ ಈ ಥರದ್ದೊಂದು ಸಿಚುವೇಶನ್ನ ಅಥವಾ ಈ ಥರ ಮೂಮೆಂಟಮ್ನ ನಾನು ನನ್ನ ಕಣ್ಣಾರೆ ನೋಡ್ತಿದ್ದೀನಿ ಅನ್ನೋದಕ್ಕೆ. ಇಟ್ಸ್ ಅರೌಂಡ್ 1.5 year ಆಯಿತು. ಅಂದರೆ 1 year ಆಯಿತು, ಸಾರಿ. Jan 9th ರಿಲೀಸ್ ಆಗಬೇಕಿತ್ತು ಸಿನಿಮಾ. 1 year ಆಯಿತು. ಶೂಟೆಲ್ಲ ಕಂಪ್ಲೀಟಾಗಿ 1 year ಆಯಿತು. ಸೊ ಕಾರಣಾಂತರಗಳಿಂದ ಅವ್ರದ್ದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗಿರಲಿ ಅಥವಾ ಸಮ್ ಪೊಲಿಟಿಕಲ್ ಡ್ರಾಮಾಯಿಂದ ಸಿನಿಮಾ ಲೇಟ್ ಆಯಿತು ರಿಲೀಸ್ಗೆ. ಈಗ ವಿಜಯ್ ಅವ್ರನ್ನ ನೀವು ಮೀಟ್ ಮಾಡಿದ್ದು ಅದು ಸೆಟ್ಟಲ್ಲ, ಅಥವಾ ಈ ಮುಂಚೆ ಹಿಂದೆ ಏನಾದರೂ ನೀವು ಅವ್ರನ್ನ ಮೀಟ್ ಆಗಿದ್ರಾ, ನೋಡಿದ್ರಾ? ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನನ್ನ ಅವ್ರನ್ನ ಸೆಟ್ಟಲ್ಲೇ ಫಸ್ಟ್ ನೋಡಿರೋದು. ನಂದು ಫಸ್ಟ್ ಡೇ ಯಾವಾಗ ಶೂಟ್ ಇತ್ತಲ್ವ ಅವತ್ತು ವಿಜಯ್ ಸರ್ದೇ ಇತ್ತು. ಸರ್ಗೆ ನಾನು ಇಂಟ್ರೊಡ್ಯೂಸ್ ಮಾಡಿಕೊಂಡೆ, ಹಾಯ್ ಸರ್, ದಿಸ್ ಇಸ್ ವಜ್ರಂಗ್ ಅಂತ. ಸೊ ಅವರು ಆವಾಗ ಹಾಯ್ ಬ್ರೋ ಅಂತೇಳಿ ನನಗೆ ಇದು ಕೊಡ್ತಾರೆ. ಅಂದರೆ ಆ ವೈಬ್ರೇಷನ್ ತುಂಬ ಚೆನ್ನಾಗಿತ್ತು ಅವ್ರ ಜೊತೆ. ನಾನು ಹೇಳದ್ನಲ್ಲ, ಆ ಥರ ವ್ಯಕ್ತಿನ ನಾನು ಕೂಡ ಮೀಟ್ ಮಾಡಿರೋದೇ ಒಂದು ದೊಡ್ಡ ವಿಚಾರ. ಅದು ಸುಮ್ಮನೆ ಹೇಳೋಕ್ಕಾಗಲ್ಲ, ಅದು ಕೆಲವೊಂದೆಲ್ಲ ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಇವತ್ತವ್ರು CM ಆಗಿರ್ಬೋದು, ಅವಾಗ CM ಆಗಿರಲಿಲ್ಲ. ಬಟ್ ಇವತ್ತವ್ರು ನಾನು ನೋಡ್ತಾ ಇರ್ತೀನಲ್ಲ, ಸಮ್ ವೀಡಿಯೋಸ್ ಬರುತ್ತೆ ಅಥವಾ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿಕೊಂಡ್ರೆ, ಇಲ್ಲ ಇವ್ರು ಇರೋದೇ ಹಿಂಗೆ ಅಂತ ಅನಿಸ್ಬಿಡುತ್ತೆ. ನನ್ನ ಒಬ್ಬನ ಜೊತೆ ಅಂತಲ್ಲ, ಎಲ್ಲರ ಜೊತೆಗೇನೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ. ಅವರು ವಿಜಯ್ ಸರ್ ನನಗೆ ಫ್ರೆಂಡ್ ಅಂತ. ಯಾಕಂದರೆ 22 days 23 days ಜರ್ನಿ ಮಾಡಿದ್ದೀನಿ. ಅವ್ರ ಜೊತೆಗೇ ಇದ್ದಿರೋ ಕಾರಣದಿಂದಾಗಿ ನನಗೆ ತುಂಬ ಅವ್ರ ಜೊತೆ ಮಿಂಗಲಾಗುವಂಥ ಒಂದು ಅವಕಾಶ ಸಿಕ್ತು. ತುಂಬ ಲೀಲಿಯನ್ಸ್ ಕೂಡ ಸಿಕ್ತು. ಬ್ರೋ ಅಂತ ಕರ್ಸ್ಕೋಬೇಕಾದ್ರೆ ಇನ್ನೇನು ಬೇಕು ಹೇಳಿ, ಆ್ಯಸ್ ಅ ಆರ್ಟಿಸ್ಟ್ ಆಗಿ. ಸೊ ಫಸ್ಟ್ ಮೀಟ್ ಮಾಡಿದಾಗ ಆ ಒಂದು ಅಟೆನ್ಷನ್ ಇರುತ್ತಲ್ವ, ಅವ್ರು ನಿಮ್ಮ ಮೇಲೆ ಕೊಡುವಂಥ ಗೌರವ, ನೀವು ಅವ್ರಿಗೆ ಫಸ್ಟ್ ಟೈಮ್ ನಾನು ಒಂದು ತಮಿಳ್ನಾಡಲ್ಲಿ ಒಂದು ಸೂಪರ್ ಸ್ಟಾರ್ನ ಮೀಟ್ ಆಗ್ತಾ ಇದ್ದೀನಿ, ಹೌದು, ಅವ್ರ ಜೊತೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂದ ಕ್ಷಣ ಅವ್ರು ನಿಮಗೆ ಫಸ್ಟ್ ಹೇಳಿದ ಮಾತೇನು? ಇಲ್ಲ, ಅವ್ರು ಫಸ್ಟೇ ಬ್ರೋ ಅಂತ ಹೇಳಿದ್ರು. ಆಮೇಲೆ ನಮ್ಮ ಅಂದರೆ ನಾರ್ಮಲ್ ಕನ್ವರ್ಸೇಷನ್ ಸ್ಟಾರ್ಟ್ ಆಗಿಬಿಡ್ತು. ಆಮೇಲೆ ಮೇಜರ್ ಸೀಕ್ವೆನ್ಸ್ಗಳು ಏನು ಬರ್ತಾಯಿತ್ತು ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಕಮ್ಯುನಿಕೇಟ್ ಮಾಡ್ತಾಯಿದ್ವಿ. ಯಾಕಂದರೆ ಸಮ್ ಇರುತ್ತೆ ಸ್ವಲ್ಪ, ಅಂದರೆ ರಿಸ್ಕಿ ಫೈಟ್ ಸೀಕ್ವೆನ್ಸ್ಗಳಿದ್ದು ಅಥವಾ ಸೀನ್ಗಳಾಗಲಿ ಸ್ವಲ್ಪ ಕೋಆರ್ಡಿನೇಷನ್ ಜಾಸ್ತಿನೇ ಬೇಕು. ಆವಾಗ ನಾನು ಸರ್ ಮಾತಾಡ್ಕೊತಾ ಇದ್ವಿ. ತುಂಬ ಚೆನ್ನಾಗಿತ್ತು ಮೇಡಮ್ ಆ ಎಕ್ಸ್ಪೀರಿಯನ್ಸು. ಅಂದರೆ ಆ ಕಂಫರ್ಟ್ ಝೋನ್ನ ಅವರೇ ಕ್ರಿಯೇಟ್ ಮಾಡಿಕೊಟ್ಟಿದ್ರು.
ಅಂದರೆ ಎಲ್ಲೂ ಆ ಆ್ಯಟಿಟ್ಯೂಡ್ ಆಗಲಿ ನಾನೊಬ್ಬ ಬಿಗ್ ಸ್ಟಾರ್ ಅಂತ ಅವ್ರು ಎಲ್ಲೂ ನಮ್ಮ ಹತ್ರನೂ ತೋರಿಸ್ಕೊಂಡಿರಲಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ನಾನು ಆ್ಯಕ್ಟ್ ಮಾಡಿರೋ ಹಿಂದಿನ ಸಿನಿಮಾಗಳ ಎಕ್ಸ್ಪೀರಿಯೆನ್ಸ್ ಕೂಡ ಅಲ್ಲಿ ವರ್ಕ್ ಆಗಿತ್ತು ಆ್ಯಕ್ಚುಲಿ ಅವ್ರ ಜೊತೆ. ತುಂಬ ಚೆನ್ನಾಗಿತ್ತು. ನನಗೆ ಆ 23 ಡೇಸ್ ಏನು ಶೂಟ್ ಮುಗೀತು, ನಂಗೆ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ, ಇನ್ನೂ ಇದ್ದರೆ ಚೆನ್ನಾಗಿತ್ತು ಅಂತ. ಯಾಕಂದರೆ ಆ ಥರದೊಂದು ಕಂಫರ್ಟ್ ಝೋನ್ ಇದ್ದಾಗ ಮಾತ್ರ ನಾವು ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ, ಅಷ್ಟು ನೀಟಾಗಿ. ಐ ಆಮ್ ವೆರಿ ಹ್ಯಾಪಿ ಮೇಡಮ್, ರಿಯಲಿ.